ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ ಸಾನ್ವಿ. ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಆರಾಮಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಗೆ ಮುಖ್ಯವಾಗಿ 2 ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ತುಂಬಾನೇ ವೈರಲ್ ಆಗ್ತಿರುವಂತ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ನಮಗೆ ಸಿಗೋದಿಲ್ಲ ಅಂತ. ಹಾಗೆ ಜೊತೆಗೆ ಈಗ ನಮ್ಗೆ ಏನೆಲ್ಲ ಉಚಿತ ಬಸ್ ವ್ಯವಸ್ಥೆನ ಬಿಟ್ಟಿದ್ದಾರೆ, ಶಕ್ತಿ ಯೋಜನೆನ ಕೊಟ್ಟಿದ್ದಾರೆ, ಆ ಒಂದು ಗ್ಯಾರಂಟಿ ಕೂಡ ಸ್ಟಾಪ್ ಆಗತ್ತೆ ಅಂತ ಹೇಳಿ ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ಈ 2 ವಿಷಯದ ಬಗ್ಗೆನು ಇವಾಗ ನಮ್ಮ ಕಾಂಗ್ರೆಸ್ ಕಡೆಯಿಂದ ನಮ್ಮ ಸಚಿವರೆಲ್ಲರೂ ಕೂಡ ಒಂದು ಸಭೆನ ನಡೆಸಿ ಒಂದು ಗ್ಯಾರಂಟಿನ ತಿಳಿಸಿದ್ದಾರೆ. ಸೊ ಏನಪ್ಪಾ ಗ್ಯಾರಂಟಿ, ಇನ್ ಮುಂದೆ ನಮಗೆ ಸಿಗತ್ತಾ ಸಿಗಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನನ್ನ ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ಅವ್ರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಇನ್ ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಸಿಗತ್ತೆ. ಸೊ ಇನ್ನ ಕೆಲವೊಂದಿಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಸಿಗೋದಿಲ್ಲ. ಸೊ ಯಾವೆಲ್ಲ ಮಹಿಳೆಯರಿಗೆ ಸಿಗ್ತಾ ಇಲ್ಲ, ನೆಕ್ಸ್ಟ್ ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಪಡಿಬೇಕು ಅಂತ ಇದ್ರೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ 2 ಅಪ್ಡೇಟ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ವೀಕ್ಷಕರೇ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇನ್ನೂ ಹೊಸದಾಗಿ ಏನಾದ್ರು ನನ್ನ ಯೂಟ್ಯೂಬ್ ಚಾನಲ್ ನ ನೀವು ನೋಡ್ತಾ ಇದ್ರೆ ದಯವಿಟ್ಟು ಅರ್ಪಿತಾ ಸಾನ್ವಿ ಅನ್ನೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆದಲ್ಲಿ ನೀವು ವಿಡಿಯೋನ ಲೈಕ್ ಕೂಡ ಮಾಡ್ಬೋದು, ಹಾಗೆ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಬೋದು. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಅಮೌಂಟ್ ಇನ್ ಮುಂದೆ ಬರೋದಿಲ್ಲ ಅಂತ ಹೇಳಿ ತುಂಬಾ ಜನ ಅಂದ್ರೆ ತುಂಬಾ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು ಅಲ್ವಾ. ಸೊ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿದ್ದಾರೆ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿಯ ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡೋದಿಲ್ಲ. ಅದರಲ್ಲೂ ಗೃಹಲಕ್ಷ್ಮಿ ಗ್ಯಾರಂಟಿನ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಎಲ್ರಿಗೂ ಕೂಡ ನಾವು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಕೊಡ್ತೇವೆ. ಇವಾಗ ನೀವು ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಪಡ್ಕೊಳ್ತಾ ಇದ್ದೀರಾ ಅದೇ ರೀತಿಯಾಗಿ ನಿಮ್ಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಂದು ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿದ್ದಾರೆ ವೀಕ್ಷಕರೇ, ಇಂತಹ ಮಹಿಳೆಯರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಕೊಡೋದಿಲ್ಲ, ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ. ಸೊ ಯಾರಿಗಪ್ಪ ಸ್ಟಾಪ್ ಮಾಡ್ತಾ ಇದ್ದಾರೆ, ಯಾವೆಲ್ಲ ಮಹಿಳೆಯರಿಗೆ ಸಿಗ್ತಿಲ್ಲ ಅಂತ ನೋಡೋದಾದ್ರೆ ಈಗ ನೀವು ನೋಡ್ತಾ ಇರ್ಬೋದು, ಕೆಲವೊಂದಿಷ್ಟು ಮನೆಯಲ್ಲಿ ಈಗ ಹೆಡ್ ಆಫ್ ದ ಫ್ಯಾಮಿಲಿ ಒಬ್ಬರೇ ಆಗಿರ್ತಾರೆ, ಬಟ್ ಅವರು ಸಪರೇಟ್ ಆಗಿ ರೇಷನ್ ಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾರೆ ಅಲ್ವಾ. ಸೊ ಒಂದು ಮನೆಯಲ್ಲಿ 4 ಜನ ಗಂಡ್ಮಕ್ಳಿದ್ರೆ, ಫಾರ್ ಎಕ್ಸಾಂಪಲ್ 3 ಜನ ಗಂಡ್ಮಕ್ಳಿದ್ರೆ ಅವ್ರ 3 ಜನನು ಕೂಡ ರೇಷನ್ ಕಾರ್ಡ್ ನ ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಆಗಿ ಒಂದು ಮನೆಯಲ್ಲಿ 3 ಜನ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಪಡ್ಕೊಳ್ತಾ ಇರ್ತಾರೆ ಅಲ್ವಾ. ಸೊ ಅಂತವರ ಒಂದು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿ ಅವರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ ಇನ್ನೊಂದು ಚಿಕ್ಕದಾಗಿ ಡೌಟ್ ಕೂಡ ಸ್ಟಾರ್ಟ್ ಆಗ್ಬೋದು. ಈಗ ನಮ್ಮ ತಂದೆ ಒಬ್ರೇನೆ, ಬಟ್ ನಾವು ಅಣ್ಣ ತಮ್ಮ ಬೇರೆ ಆಗಿದ್ದೀವಿ. ಸೊ ನಾವು ಬೇರೆ ಮನೇಲಿ ಇದೀವಿ, ಅವ್ರು ಬೇರೆ ಮನೇಲಿದ್ದಾರೆ, ಅಂತವ್ರಿಗೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಕೊಡ್ತಾರಾ ಅಂತ ಹೇಳಿ ನಿಮ್ಗೂ ಕೂಡ ಡೌಟ್ ಸ್ಟಾರ್ಟ್ ಆಗ್ಬೋದು. ಖಂಡಿತವಾಗ್ಲೂ ಅಂತವ್ರಿಗೆ ಈ ಗೃಹಲಕ್ಷ್ಮಿ ಅಮೌಂಟ್ ಸಿಗತ್ತೆ. ನೀವು ಬೇರೆ ಬೇರೆ ಮನೆಯಲ್ಲಿ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಸಿಗತ್ತೆ. ಒಂದೇ ಮನೆಯಲ್ಲಿ 4 ರೇಷನ್ ಕಾರ್ಡ್ ಇಟ್ಕೊಂಡು ಆ 4 ಜನರಿಗೆ ಹೆಡ್ ಆಫ್ ದ ಫ್ಯಾಮಿಲಿಗೆ ಗೃಹಲಕ್ಷ್ಮಿ ಅಮೌಂಟ್ ಏನಾದ್ರು ಬರ್ತಾ ಇದ್ರೆ ಅದನ್ನ ಕಡ್ಡಾಯವಾಗಿ ಸ್ಟಾಪ್ ಮಾಡ್ತಾರೆ. ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ನಿಮ್ಗೆ ಅನ್ನಭಾಗ್ಯ ಯೋಜನೆ ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಈಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಗೃಹಲಕ್ಷ್ಮಿ ಅಮೌಂಟ್ ಇಂದ ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ಸೊ ಹಾಗಾಗಿ ಎಲ್ರು ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೋಸ್ಕರ ಮಿಸ್ಯೂಸ್ ನ ಮಾಡ್ಕೊಂಬೇಡಿ. ತುಂಬಾ ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಸಿಗ್ತಾ ಇಲ್ಲ. ಏನಕ್ಕಂತ ಹೇಳಿದ್ರೆ ರೇಷನ್ ಕಾರ್ಡ್ ಇನ್ನೂ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಬಿಟ್ಟಿಲ್ಲ. ಸೊ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಹೆಡ್ ಆಫ್ ದ ಫ್ಯಾಮಿಲಿಗೆ ಗೃಹಲಕ್ಷ್ಮಿ ಅಮೌಂಟ್ ಸಿಗೋದು ಅಲ್ವಾ. ಸೊ ಈ ಕೆಲವೊಂದಿಷ್ಟು ಜನರಿಗೆ ಸಿಗ್ತಾ ಇಲ್ಲ, ಅಂತವರೆಗೂ ಕೂಡ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಅನ್ನು ಮಾಡೋದಕ್ಕೂ ಕೂಡ ಬಿಡ್ತಾ ಇದ್ದಾರೆ. ಸೊ ರೇಷನ್ ಕಾರ್ಡ್ ಆದ್ಮೇಲೆ ನೀವು ಕೂಡ ತಪ್ಪದೆ ಗೃಹಲಕ್ಷ್ಮಿಗೆ ಅರ್ಜಿನ ಹಾಕಿ ನೀವು ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಪಡ್ಕೋಬಹುದು. ಸೊ ರೇಷನ್ ಕಾರ್ಡ್ ಗೆ ಅಪ್ಡೇಟ್ ಬಗ್ಗೆ ಮತ್ತೆ ನಾನು ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ, ಯಾವಾಗ ರೇಷನ್ ಕಾರ್ಡ್ ಅಪ್ಡೇಟ್ ಗೆ ಬಿಡ್ತಾರೆ ಅಂತ ಹೇಳಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಶಕ್ತಿ ಯೋಜನೆ ಇನ್ ಮುಂದೆ ಸ್ಟಾಪ್ ಆಗತ್ತೆ. ಇನ್ ಮುಂದೆ ಎಲ್ರಿಗೂ ಮಹಿಳೆಯರಿಗೆ ಶಕ್ತಿ ಯೋಜನೆ ಕೊಡೋದಿಲ್ಲ, ಅಂದ್ರೆ ಫ್ರೀ ಬಸ್ ವ್ಯವಸ್ಥೆ ಇರೋದಿಲ್ಲ, ಎಲ್ರು ಕೂಡ ದುಡ್ಡು ಕೊಟ್ಟೆ ಹೋಗ್ಬೇಕು ಅಂತ ಹೇಳಿ ಆ ಒಂದು ಯೋಜನೆ ಸ್ಟಾಪ್ ಆಗತ್ತೆ ಅಂತ ಹೇಳಿ ತುಂಬಾನೇ ಒಂದು ವಿಡಿಯೋ ವೈರಲ್ ಆಗಿತ್ತು ಅಲ್ವಾ. ಸೊ ಆದ್ರೆ ನಮ್ಮ ಇಲ್ಲಿ ಸಚಿವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಸಚಿವರು ಕಾಂಗ್ರೆಸ್ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ ಮುಂದೆ ನಾವು ಉಚಿತ ಗ್ಯಾರಂಟಿ ಬಸ್ ವ್ಯವಸ್ಥೆಯನ್ನು ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತೀವಿ. ಸೊ ವಿಧಾನಸಭಾ ಎಲೆಕ್ಷನ್ಗೂ ಲೋಕಸಭಾ ಚುನಾವಣೆಗೂ ಯಾವುದೇ ರೀತಿ ಕಂಪೇರ್ ಮಾಡಬೇಡಿ. ಇನ್ನು 5 ವರ್ಷ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಫ್ರೀ ಬಸ್ ವ್ಯವಸ್ಥೆ ಬಿಟ್ಟು 1 ವರ್ಷ ಆಗಿದೆ ಅಲ್ವಾ. ಸೊ ಕಂಪ್ಲೀಟ್ ಆಗಿ 1 ವರ್ಷ ಮುಗ್ದಿದೆ. ಇನ್ನು ನಾವು 4 ವರ್ಷ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಇಲ್ಲಿ ಯಾವುದೇ ಕಾರಣಕ್ಕೋಸ್ಕರ ಚೇಂಜಸ್ ನ ಮಾಡೋದಿಲ್ಲ.
ನಿಮ್ಗೆ ಸಿಗ್ತಿರುವಂತ ಗ್ಯಾರಂಟಿಗಳೆಲ್ಲದೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿ ಸಚಿವರೇ ಇಲ್ಲಿ ನಮ್ಗೆ ಖುದ್ದಾಗಿ ರಾಮಲಿಂಗ ರೆಡ್ಡಿ ಅವರು ತಿಳಿಸಿದ್ದಾರೆ. ಸೊ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಫ್ರೀ ಬಸ್ ನ ನಿಲ್ಸ್ಬಿಡಿ, ಇದರಿಂದ ತುಂಬಾನೇ ತೊಂದರೆ ಆಗುತ್ತೆ, ಮಕ್ಕಳಿಗಾಗಿರ್ಬೋದು ವಯಸ್ಕರಿಗಾಗಿರ್ಬೋದು ತುಂಬಾನೇ ತೊಂದರೆ ಆಗಿದೆ, ದಯವಿಟ್ಟು ನೀವು ಇದನ್ನ ಫ್ರೀ ಬಸ್ ವ್ಯವಸ್ಥೆನ ನಿಲ್ಸ್ಬೇಕು ಅಂತ ಹೇಳಿ ತುಂಬಾ ಜನ ಒತ್ತಾಯನ ಮಾಡಿದ್ರು ಅಲ್ವಾ. ಸೊ ಆದ್ರೆ ಅಲ್ಲಿ ಈಗ ಒಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಮ್ಗೆ ಮಕ್ಕಳಿಗೆ ಆಗಿರ್ಬೋದು ವಯಸ್ಕರಿಗಾಗಿರ್ಬೋದು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ರೆ ಇಲ್ಲಿ ನಾವು ಆ ಕಾರಣಕ್ಕೋಸ್ಕರ ಫ್ರೀ ಬಸ್ ವ್ಯವಸ್ಥೆನ ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತೀವಿ. ಆದ್ರೆ ಏನು ನಾವಿವಾಗ ಬಸ್ ವ್ಯವಸ್ಥೆನ ಅರ್ಧ ಗಂಟೆಗೆ ಒಂದ್ ಬಸ್ ಅಂತ ಹೇಳಿ ಬಿಟ್ಟಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಒಂದು 1 ಅವರ್ ಇಲ್ಲ ಅರ್ಧ ಗಂಟೆಗೆ ಒಂದ್ ಬಸ್ಗಳಿರುತ್ತೆ ಅಲ್ವಾ. ಸೊ ಆ ರೀತಿ ಬಸ್ಗಳನ್ನ ನಾವು ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಹೊರತು ಫ್ರೀ ಬಸ್ ವ್ಯವಸ್ಥೆನ ನಿಲ್ಸೋದಿಲ್ಲ. ಜನರಿಗೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊಂತೀವಿ ಅಂತ ಹೇಳಿ ಇಲ್ಲಿ ನಮ್ಮ ಸಚಿವರಾದ ರಾಮಲಿಂಗ ರೆಡ್ಡಿ ಅವರೇ ಖುದ್ದಾಗಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಶಕ್ತಿ ಯೋಜನೆಯನ್ನಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ನಾವು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಕಾಂಗ್ರೆಸ್ ಕಡೆಯಿಂದ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದು ಯಾವುದು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ನಿಮ್ಗೆ ಇವತ್ತಿನ ಒಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನು ಯಾರು ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯಲ್ಲಿ ಹೊಸ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.